ಪ್ರೀತಿಯ ಮೇಲೆ ಮುನಿಸಿಕೊಂಡೇ ಇದ್ದನು. ಅಭಿಮನ್ಯು ಹೆಂಡತಿಗಾಗಿ ಅವನೆಷ್ಟೇ ಮಾಡಿದ್ರೂ ಅವಳು ಪದೇ ಪದೇ ಅವನನ್ನು ಹೊರಗೆ ಇಟ್ಟು ದೂರುವುದು ಅವನಿಗೆ ಸಹ್ಯವಾಗಿರಲಿಲ್ಲ. ಆದರೆ ಎಡವಟ್ಟು ಶ್ರೇಣಿಕಾ ಪ್ರತಿ ಬಾರಿ ಅವನ ಮುಂದೆ ನಾಲಿಗೆ ಹರಿಬಿಟ್ಟು ತಪ್ಪಿಸ್ತಳಾಗುತ್ತಿದ್ದಳು. ಬೆಳಿಗ್ಗೆ ಬೇಗನೆ ಎದ್ದು ಪ್ರಜ್ಞಾ ಮನೆಗೆ ಹೊರಟಿದ್ದರು. ಇಬ್ಬರೂ ಅಭಿ ಶ್ರೇಣಿಕಾ ಕಡೆಗೆ ಸಣ್ಣ ಗಮನವನ್ನು ಹರಿಸದೆ ತನ್ನ ಪಾಡಿಗೆ ತಾನಿದ್ದ ಅವನ ಗುಣವೇ ಹಾಗೆ. ಕೋಪ ಬಂದರೆ ಅವನು ಯಾರ ಬಳಿಯೂ ಮಾತು ಬೆಳೆಸುವುದಿಲ್ಲ. ಪ್ರಜ್ಞಾ ಸೀಮಂತಕ್ಕೆ ಭರ್ಜರಿಯಿಂದ ಶಾಸ್ತ್ರ ಶುರುವಾಗಿತ್ತು. ವರ್ಮಾ ಮನೆಯ ಒಬ್ಬಳೆ ಮಗಳು ಆಗಿದ್ದರಿಂದ ಯಾವುದಕ್ಕೂ ಕಮ್ಮಿ ಮಾಡಿರಲಿಲ್ಲ. ಅಶೋಕ್ ರಮೇಶ್ ರವರಂತೂ ಮಗಳಿಗೆ ಮೊದಲ ಮಗು ಎಂದು ಹೆಚ್ಚೆ ಎನ್ನುವಂತೆ ವೈಭೋಗ ಮಾಡಿಸಿದ್ದರು. ಸುಹಾಸ್ ಮನೆಯವರು ಕೂಡ ಮೊಮ್ಮಗನ ನಿರೀಕ್ಷೆಯಲ್ಲಿ ಯಾವುದಕ್ಕೂ ಕಮ್ಮಿ ಮಾಡಿರದೆ ಹೆಚ್ಚಾಗಿ ಎಲ್ಲವನ್ನು ಬಳಸಿದ್ದರು. ಒಂದೆಡೆ ಸ್ಟೇಜ್ ಹಾಕಿಸಿ ಎಲೆ ಮತ್ತು ಬಳ್ಳಿಗಳಿಂದ ಕೂಡಿದಂತೆ ಡೆಕೋರೇಷನ್ ಮಾಡಿದ್ದರು. ಮಧ್ಯದಲ್ಲಿ ಹೂಗಳ ನಡುವೆ ಕುರ್ಚಿ ಹಾಕಿಸಲಾಗಿತ್ತು. ಸುತ್ತಲೂ ಕೆಂಪು ಹೂಗಳಿಂದ ಅಲಂಕಾರ ಮಾಡಿದ್ದರು. 3 ಅಂತಸ್ತಿನ ಮನೆಯ ಸುತ್ತ ಹೂಗಳನ್ನು ಬಳಸಿ ಡೆಕೋರೇಷನ್ ಮಾಡಿಸಿದ್ದರು. ಜೊತೆಗೆ ಬರುವವರಿಗೆ ಊಟದ ವ್ಯವಸ್ಥೆಯ ಜೊತೆಗೆ ಪಾರ್ಕಿಂಗ್ ಸ್ಪಾಟ್ ಕೂಡ ರೆಡಿ ಮಾಡಿಸಿದ್ದರು. ಅರ್ಪಿತಾ ಅವರಿಗಂತೂ ನೆಲದ ಮೇಲೆ ಕಾಲೇ ನಿಲ್ಲುತ್ತಿರಲಿಲ್ಲ. ಮಗನಿಗೆ ಆಗಲೇ ಮೊಮ್ಮಗ ಬಂದಿದ್ದರೂ ಅವರಿಗೆ ಮಗಳದೇ ಚಿಂತೆಯಾಗಿತ್ತು. ಸಮರ್ಥ್ನ ಜೊತೆ ಮದುವೆ ಮುರಿದ ನಂತರ ಮಗಳ ವಿಷಯದಲ್ಲಿ ತುಂಬ ಸೂಕ್ಷ್ಮವಾಗಿದ್ದರು. ಅರ್ಪಿತಾ ಈಗ ಮಗಳ ಮಡಿಲು ತುಂಬುತ್ತಿರುವುದು ಅವರಿಗೆ ಹೆಚ್ಚಿನ ಸಂತೋಷ ತಂದಿತ್ತು. ಗಂಡನ ಜೊತೆ ಭಯದಿಂದಲೇ ಬಂದಿದ್ಲು ಶ್ರೇಣಿಕಾ. ಅವಳಿಗೆ ಪ್ರಜ್ಞಾ ಮನೆಯವರ ಜೊತೆ ಅಷ್ಟು ಒಡನಾಟ ಇರಲಿಲ್ಲ. ಅವಳೆಂದು ಮಾತನಾಡಿಯೂ ಇರಲಿಲ್ಲ. ತನ್ನ ಅಭಿಯ ಮದುವೆ ನಡೆದ ರೀತಿ ಬಗ್ಗೆ ಏನೆನ್ನುವರು ಎಂಬ ಭಯ ಅವಳಿಗೆ. ಅವರ ಹಿಂದೆ ಭಾನುಮತಿ ಕಲ್ಯಾಣಿ ಕುಟುಂಬವು ಬಂದಿತ್ತು. ನಿರುಪಮಾ ಅವರ ಸೊಸೆ ಬಂದಿದ್ದು ನೋಡಿ ಬಳಿ ಬಂದು ಜೊತೆ ಕರೆದುಕೊಂಡು ಹೋಗಿದ್ದರು. ಎಲ್ಲರಿಗೂ ಪರಿಚಯ ಮಾಡಿಸಲು ಕೆಂಪು ಮತ್ತು ಹಸಿರು ಮಿಶ್ರಿತ ರೇಷ್ಮೆ ಸೀರೆಯಲ್ಲಿ ರೆಡಿಯಾಗಿ ಬಂದ ಪ್ರಜ್ಞನ ನೋಡಿ ಶ್ರೀನಿಧಿ ಹಾಗೆ ಅಚ್ಚರಿ ಎನಿಸಿತು. 8 ತಿಂಗಳ ಗರ್ಭಿಣಿ, ಚೆನ್ನಾಗಿ ಮೈಕೈ ತುಂಬಿಕೊಂಡು ಗುಂಡಗೆ ಕೆಂಪಗಾದ ಸೇಬಿನ ರೀತಿ ಕಾಣುತ್ತಿದ್ದಾಳೆ. ಅವಳ ಹಸಿರು ಸೀರೆಗೆ ತಕ್ಕ ಹಾಗೆ ಹಸಿರು ಹರಳಿನ ಒಡವೆಗಳನ್ನು ಧರಿಸಿದ್ದಳು. ತಲೆಯಲ್ಲಿ ಮೊಗ್ಗಿನ ಜಡೆ, ಹೊಟ್ಟಿನಲ್ಲಿ ಸಮರ್ಥ್ ಜೊತೆ ಬಂದಿದ್ದ ಪ್ರಣತಿ ಪ್ರಜ್ಞನ ಅಲಂಕಾರ ನೋಡಿ ಬೆರಗಾಗಿದ್ದಳು. ಅವಳೆಂದು ಊಹಿಸಿರಲಿಲ್ಲ ಪ್ರಜ್ಞಾ ಇಷ್ಟು ಆಡಂಬರದಲ್ಲಿ ಇರುವಳು ಎಂದು. ಸಮರ್ಥ್ ಮದುವೆ ನಿಂತಾಗ ಪ್ರಜ್ಞಾ ಅಷ್ಟು ಗಟ್ಟಿಯಾದ ಹುಡುಗಿಯಂತೆ ಕಂಡಿರಲಿಲ್ಲ. ಬಹುಶಃ ಪ್ರಜ್ಞಾಳಿಂದ ಸಮರ್ಥ್ನನ್ನು ಕಿತ್ತುಕೊಂಡೆ ಎಂಬ ಗರ್ವದಲ್ಲಿ ಇದ್ದಳು. ಅವನ ನೆನಪಿನಲ್ಲಿ ಪ್ರಜ್ಞಾ ಮೌನಿಯೇ ಆಗಿರ್ತಾಳೆ ಎಂದು ತಿಳಿದಿದ್ದವಳಿಗೆ ಪ್ರಜ್ಞಾ ಗಂಡನ ಮನೆಯವರು ಅವಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿರುವುದು ನೋಡಿ ಅವಳ ಊಹೆ ಸುಳ್ಳಾಗಿತ್ತು. ಸ್ವತಃ ಸುಹಾಸ್ನೆ ಹೆಂಡತಿಯನ್ನು ಕರೆದುಕೊಂಡು ಬಂದು ಕೂರಿಸಿದವನು, ಮೊದಲು ಬಂದು ಅರಿಶಿನ ಕುಂಕುಮ ಇಟ್ಟು ಹೂ ಮುಡಿಸಿ ಅಕ್ಷತೆ ಹಾಕಿದವನು, ತನ್ನ ಕಡೆಯಿಂದ ಅವಳಿಗಾಗಿ ತಾನೇ ನೇಯಿಸಿದ್ದ ರೇಷ್ಮೆ ಸೀರೆ ಉಡುಗೊರೆ ನೀಡಿದವ ಸಮರ್ಥ್ನಷ್ಟೇ ಅಂದಗಾರ. ಪ್ರಜ್ಞಾಳನ್ನು ಅವಳ ರೀತಿಯಲ್ಲೇ ಪ್ರೀತಿಸಿದವನು. ಅದರಿಂದಲೇ ಏನೋ ಪ್ರಜ್ಞಾಗೆ ಸಮರ್ಥ್ನ ನೆನಪು ಅಷ್ಟು ಬಾಧಿಸಲಿಲ್ಲ. ಒಬ್ಬೊಬ್ಬರಾಗಿ ಬಂದು ಅವಳಿಗೆ ಆಶೀರ್ವಾದ ಮಾಡಿ ಉಡುಗೊರೆ ಕೊಟ್ಟು ಹೋಗುತ್ತಿದ್ದರು. ಮೊದಲೇ ಮಾತನಾಡಿಕೊಂಡಂತೆ ಅವಳ ಅಣ್ಣ ತಮ್ಮಂದಿರು ಬೇರೆ ಬೇರೆ ರೀತಿಯ ಉಡುಗೊರೆಯನ್ನು ನೀಡಿದ್ದರು. ಸಮರ್ಥ್ ಪ್ರಣತಿ ಕೂಡ ಉಡುಗೊರೆ ಕೊಟ್ಟು ಫೋಟೋ ತೆಗೆಸಿಕೊಂಡರು. ಒಬ್ಬಳೇ ಹೋಗಲು ಎಂದು ತಿಳಿದಿದ್ದ ಶ್ರೇಣಿಕಾ ಜೊತೆ ಬಂದವನು ಅಕ್ಕನಿಗಾಗಿ ತಂದಿದ್ದ ಉಡುಗೊರೆಯನ್ನು ನೀಡಿದ. ಶ್ರೇಣಿಕಾಗೆ ಅದರ ಬಗ್ಗೆ ಅಷ್ಟೇನೂ ಗಮನವಿರಲಿಲ್ಲ. ಆಗಲಿಂದ ಕೂತು ಉಡುಗೊರೆ ಕೊಡುವುದು ನೋಡುತ್ತಿದ್ದವಳಿಗೆ ಇದು ಯಾವುದೋ ದುಬಾರಿ ಉಡುಗೊರೆ ಎಂದೇ ಅನಿಸ್ತಿತ್ತು. ಅಭಿಯ ಕಡೆಯಿಂದ ಗಿಫ್ಟ್ ತೆಗೆದುಕೊಂಡ ಪ್ರಜ್ಞಾ ಶ್ರೇಣಿಕಳನ್ನು ಕಾಳಜಿಯಿಂದಲೇ ಮಾತನಾಡಿಸಿದಳು. ಏನಮ್ಮ ಶ್ರೇಣಿಕಾ, ನಿಮ್ಮ ಮನೆಯವರೆಲ್ಲ ನೆನ್ನೆನೇ ಬಂದರೆ ನೀನೇನು ಇವತ್ತು ಬಂದಿದ್ಯಾ? ಬರಲಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ಯಾ, ಅಥವಾ ನಿನ್ನ ಗಂಡನ ಜೊತೆಗೆ ಬರಬೇಕು ಅಂತ ಬಂದ್ಯಾ ಎಂದಳು ಕಿಚಾಯಿಸುತ್ತಾ. ಹಾಗೇನಿಲ್ಲ ಅಕ್ಕ, ಅದು ನನಗೆ ಕಾಲೇಜ್ ಇತ್ತು, ಅದಕ್ಕೆ ಬರಲಿಲ್ಲ ಅಷ್ಟೇ ಎಂದಳು ಮುಜುಗರದಿಂದ. ಏನು ಹೇಳಬೇಕು ತಿಳಿಯದೆ. ಅಕ್ಕ ಅಲ್ಲ ಕಣೆ, ಅತ್ತಿಗೆ ಅನ್ನು, ಬೇಕಿದ್ರೆ ನನ್ನ ಗಂಡನ ಅಣ್ಣ ಅನ್ನೋ ಮಾರೈತಿ ಹಾಸ್ಯ ಮಾಡಿದಳು. ಅವಳ ಮಾತಿಗೆ ಸುಮ್ಮನೆ ತಲೆ ಆಡಿಸಿದಳು ಶ್ರೇಣಿಕಾ. ಮತ್ತು ನೀವು ಯಾವಾಗ ಗುಡ್ ನ್ಯೂಸ್ ಕೊಡೋದು? ಸದ್ಯಕ್ಕೆ ನಮ್ಮ ಮನೆಯಲ್ಲಿ ನನ್ನ ನಂತರ ಇರೋನೇ ನೀನು. ಅದರ ಪ್ರಕಾರ ನಿಂದೇ ನೆಕ್ಸ್ಟ್ ಸರದಿ. ಬೇಗ ಬೇಗ ನಮ್ಮ ಚಿಕ್ಕಮ್ಮನಿಗೆ ಮೊಮ್ಮಗನನ್ನು ಕೊಟ್ಟು ಬಿಡಿ, ನನ್ನ ಹತ್ಯೆ ಮಾಡಿ ಎಂದಳು ಇಬ್ಬರಿಗೂ ಉಬ್ಬು ಕುಣಿಸಿ. ತಾನೂ ನಕ್ಕ ಅಭಿ. ಅದೇ ಯೋಚನೆಯಲ್ಲಿ ಇದ್ದೀವಿ ಅಕ್ಕ, ನೀನೇನು ವರಿ ಮಾಡ್ಕೋಬೇಡ, ಆಗುವಾಗ ಅದು ಆಗುತ್ತೆ ಭರವಸೆ ಇಟ್ಟನು. ಅವನು ಕೊಟ್ಟಿದ್ದ ಉಡುಗೊರೆ ಬಿಚ್ಚಿ ನೋಡಿದವಳು. ವಾವ್ ಅಭಿ, ಎಲ್ಲಿಂದ ತಂದೆ ಇದನ್ನು ಎಂದಳು. ಅವನು ತಂದಿದ್ದ ಬಾಕ್ಸ್ ಓಪನ್ ಮಾಡಿ. ಯಾಕೆ ಇಷ್ಟ ಆಗಲಿಲ್ವಾ? ಎಲ್ಲರೂ ಒಂದೇ ರೀತಿ ಕೊಟ್ಟರೆ ಏನು ಚೆನ್ನಾಗಿರುತ್ತೆ, ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಇರಲಿ ಅಂತ ತಂದೆ. ನಿಮಗೆ ಇಷ್ಟ ಇಲ್ಲ ಅಂದರೆ ಬಿಡು, ಬೇಡ ಬಿಡು ಎಂದವನಿಗೆ ತಿಳಿದಿತ್ತು ಅವನ ಅಕ್ಕನ ಗುಣ.
ಇಷ್ಟ ಆಗಲಿಲ್ವಾ? ತುಂಬ ಇಷ್ಟ ಆಯಿತು. ಎಲ್ಲರೂ ಅದು ಇದು ಅಂತ ಕೊಡೋದು ನೋಡಿ ನನಗೂ ಬೇಸರ ಆಗಿತ್ತು ಮಾರಾಯ. ಆದರೆ ಗಿಫ್ಟ್ ತಂದು ನೀನು ಪಕ್ಕ ನನ್ನ ತಮ್ಮ ಅಂತ ಪ್ರೂವ್ ಮಾಡಿದೆ ನೋಡು ಎಂದಳು ಖುಷಿಯಿಂದ ಕಣ್ಣರಳಿಸಿ. ಎಲ್ಲರೂ ಏನು ತಂದಿರ್ಬೋದು ಎಂದು ಕಣ್ಣರಳಿಸಿ ನೋಡಿದರೆ ಹಿಂದಿನ ದಿನ ಶ್ರೀನಿಕಾ ಹೇಳಿದ ರೀತಿಯಲ್ಲಿ ಮುತ್ತಿನ ಒಡವೆಗಳನ್ನು ತಂದಿದ್ದ ಅಭಿ. ಸ್ವಲ್ಪ ವಿಭಿನ್ನ ಎನ್ನುವಂತೆ ಓಲೆ ಜುಮ್ಕಿ ಜೊತೆ ಸೊಂಟ ಡಾಬು ಬಳೆ ಪ್ರತಿಯೊಂದನ್ನು ಮುತ್ತಿನದೇ ತಂದಿದ್ದ. ಸುಹಾಸ್ ತೆರೆದು ನೋಡಿದವನು, ಹೋ ಗಾಡ್ ಅಭಿ, ಏನು ತಲೆನೋ ನಿಂದು? ನಾನು ಎಷ್ಟು ದಿನದಿಂದ ಯೋಚನೆ ಮಾಡಿದೆ ಗೊತ್ತಾ, ನನ್ನ ಹೆಂಡತಿಗೆ ಏನಾದರೂ ಬೇರೆ ರೀತಿಯ ಉಡುಗೊರೆ ಕೊಡೋಣ ಅಂತ. ನೆನಪೇ ಬರಲಿಲ್ಲ ನೋಡು. ನೀನು ನೋಡು, ಬರೀ ಒಂದೇ ದಿನದಲ್ಲಿ ಎಷ್ಟು ತಲೆ ಉಪಯೋಗಿಸಿದೆ. ರಿಯಲಿ ಯುವರ್ ಗ್ರೇಟ್ ಕಣೋ ಎಂದನು ಬಾಮೈದನ ಹೊಗಳಿ. ಪ್ರಜ್ಞಾ, ನೀನು ಫೋಟೋಶೂಟ್ಗೆ ಇದನ್ನೇ ಹಾಕು, ಚೆನ್ನಾಗಿ ಕಾಣುತ್ತೆ ಎಂದನು ಹೆಂಡತಿಗೆ. ಹ್ಞೂ ಸುಹಾಸ್, ನಾನು ಅದೇ ಅಂದ್ಕೊಂಡಿದ್ದೆ. ಹೇಗಿದ್ರು ಆ ಸೀರೆ ಬಿಳಿ ಕಲರ್ ಇದೆ ಅಲ್ವಾ, ಅದು ನಿಜಕ್ಕೂ ಚೆನ್ನಾಗಿ ಕಾಣುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಭಿ ಎಂದಳು ತಮ್ಮನೆಡೆ ನಗುಸೂಸಿ. ಕಣ್ಣು ಮಿಟುಕಿಸಿ, ಥ್ಯಾಂಕ್ಸ್ ನನಗಲ್ಲ ಅಕ್ಕ, ನನ್ನ ಹೆಂಡತಿಗೆ ಹೇಳು. ನಾನು ನಿಂಗೆ ಏನಾದರೂ ಡೈಮಂಡ್ ಒಡವೆ ಕೊಡೋಣ ಅಂತ ಸುಮ್ಮನೆ ಆಗ್ತಿದ್ದೆ. ಆದರೆ ಶ್ರೀನಿಕನೇ ಮುತ್ತಿನದಿ ಕೊಡಿ ಅಂದಿದ್ಲು. ತನ್ನ ಕ್ರೆಡಿಟ್ ಹೆಂಡತಿಯ ಮಡಿಲಿಗೆ ಹಾಕಿದ. ರಿಯಲಿ ಶ್ರೀನಿಕಾ, ಗಂಡನಿಗೆ ತಕ್ಕ ಹೆಂಡತಿ ಕಣೆ ನೀನು. ನಿಜಕ್ಕೂ ಇದು ನನಗೆ ತುಂಬ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಎಂದಳು ಮನ ತುಂಬಿ. ಪ್ರಜ್ಞಾಳ ಬಗ್ಗೆ ಕೇಳಿ ತಿಳಿದಿದ್ದ ಶ್ರೀನಿಕಾಗೆ ಅವಳ ಮಾತುಗಳು ನಡವಳಿಕೆ ನೋಡಿ ಆಕೆ ಎಷ್ಟು ನೇರವಾದಿ, ಸಾಧಾರಣ ವ್ಯಕ್ತಿತ್ವ ಎಂದು ಮನದಟ್ಟಾಗಿತ್ತು. ಪ್ರಜ್ಞಾಳ ಶ್ರೀಮಂತ ವಿಜೃಂಭಣೆಯಿಂದ ಸಾಗಿತ್ತು. ಕೇವಲ ಒಂದು ಕಡೆ ಅಲ್ಲದೆ ಅಭಿಯ ಕಡೆಯವರು, ಸುಹಾಸ್ ಕಡೆಯವರು, ಆಕಾಶ್ ಕಡೆಯವರು ಎಂದು ಎಲ್ಲ ಸ್ನೇಹಿತರು ಬಂದಿದ್ದರಿಂದ ಅಂದುಕೊಂಡಿದ್ದಕ್ಕಿಂತ ಭರ್ಜರಿಯಾಗಿ ಮಾಡಿ ಮುಗಿಸಿದರು ವರ್ಮಾ ಕುಟುಂಬ. ಸಂಜೆಯ ಸಮಯಕ್ಕೆ ತವರು ಮನೆಗೆ ಹೊರಟ ಪ್ರಜ್ಞೆಗೆ ನಿಜಕ್ಕೂ ಮನಸ್ಸು ತುಂಬಿ ಕಣ್ಣೀರು ಬಂದಿತ್ತು. ಅಶೋಕ್ರವರ ಸ್ನೇಹಿತರಾಗಿದ್ದ ರಮೇಶರ ಮಗ ಸುಹಾಸ್. ಸಮರ್ಥ್ ಜೊತೆ ಪ್ರಜ್ಞಾ ಮದುವೆ ಮುರಿದು ಬಿದ್ದಾಗ ಅವಳಿಗೆ ಬೇಗ ಮದುವೆ ಮಾಡಲು ಆರಿಸಿದ್ದ ಗಂಡು ಸುಹಾಸ್. ಯಾವುದೇ ಹಿಂಜರಿಕೆ ಅನುಮಾನ ಇಲ್ಲದೆ ಮದುವೆಯಾದವ. ಹೆಂಡತಿಯ ಜೊತೆ ಉತ್ತಮವಾದ ಸಾಂಸಾರಿಕ ಜೀವನ ಹೊಂದಿದ್ದನು. ಪ್ರತಿ ಹಂತದಲ್ಲಿಯೂ ಹೆಂಡತಿಯನ್ನು ಅರ್ಥ ಮಾಡಿಕೊಂಡು ಅವಳಿಷ್ಟದ ಪತಿಯಾಗಿದ್ದ. ಸುಹಾಸ್ನ ತಂದೆ ತಾಯಿ ಕೂಡ ಪ್ರಜ್ಞಳನ್ನು ಮಗಳಂತೆ ನೋಡಿಕೊಂಡಿದ್ದರು. ಯಾಕೋ ಗಂಡನ ಮನೆ ತೊರೆಯುವಾಗ ಅವಳ ಮನಸ್ಸು ಭಾರವಾಗಿತ್ತು. ಹೆಂಡತಿಯ ಮನಹರಿದ ಸುಹಾಸ್ ಅವಳನ್ನು ತಬ್ಬಿ ಸಂತೈಸುತ್ತಾ ಸಮಾಧಾನ ಮಾಡಿ ಬೀಳ್ಕೊಟ್ಟಿದ್ದನು. ಅವನಿಗೂ ಹೆಂಡತಿಯನ್ನು ಕಳಿಸುವ ಮನಸ್ಸಿಲ್ಲ. ಆದುದರಿಂದಲೇ ಅವಳು ಬಸುರಿ ಆದಾಗಿನಿಂದಲೂ ವರ್ಮಾ ಮನೆಗೆ ಕಳಿಸಿರಲಿಲ್ಲ. ಆದರೆ ಈ ಬಾರಿ ಅರ್ಪಿತರವರು ಕಳಿಸುವಂತೆ ಒತ್ತಡ ಹಾಕಿದಾಗ ಕಳಿಸುವ ನಿರ್ಧಾರ ಮಾಡಿದ್ದ. ಅಲ್ಲಿದ್ದ ಪ್ರತಿಯೊಬ್ಬರಿಗೂ ಸುಹಾಸ್ನ ನೋಡಿ ತಮ್ಮ ಮಗಳಿಗೆ ಎಂಥ ಅಳಿಯ ಸಿಕ್ಕನು ಎಂದು ಸಂತಸವಾದರೆ, ಕಲ್ಯಾಣಿಯವರಿಗೆ ತಮ್ಮ ಮಗ ಎಂಥ ಅದೃಷ್ಟ ಕಳೆದುಕೊಂಡ ಎಂಬ ನೋವು ಬಾಧಿಸುತ್ತಿತ್ತು. ಸಮರ್ಥನ ಮನೆಯವರು ಮೊದಲ ಬಾರಿಗೆ ಸುಹಾಸ್ ಮತ್ತು ಪ್ರಜ್ಞಾರ ಬಾಂಧವ್ಯ ನೋಡುತ್ತಿದ್ದುದರಿಂದ ಅಚ್ಚರಿಯಾಯಿತು. ಆದರೆ ಸಮರ್ಥನದು ನಿರ್ಭಾವಕ ನೋಟ, ಆದರೆ ಪ್ರಣತಿಯದು ಹೊಟ್ಟೆ ಕಿಚ್ಚಿನ ಮನೋಭಾವ. ಪ್ರಜ್ಞಾಳ ತವರನ್ನು ಹೊತ್ತ ಕಾರುಗಳು ವರ್ಮಾ ಮನೆಯ ಆದಿ ಹಿಡಿದಿತ್ತು. ಏರುಪೇರಾಗಿ ಸಾಗುತ್ತಿದ್ದ ಜೀವನದಲ್ಲಿ ಪ್ರಜ್ಞಾಳ ಕಂದ ಇಂದು ಎಲ್ಲರ ಮುಖದಲ್ಲಿ ನೆಮ್ಮದಿಯ ನಗು ಮೂಡಿಸಲು ಕಾರಣವಾಗಿತ್ತು. ಮನೆಗೆ ಬಂದ ಪ್ರಣತಿಯ ಸಿಟ್ಟು ಜಾಸ್ತಿಯಾಗಿತ್ತು. ಮೊದಲೇ ವರ್ಮಾ ಕುಟುಂಬದ ಮೇಲೆ ದ್ವೇಷ ಇಟ್ಟುಕೊಂಡಿದ್ದಳು. ಅವಳಿಗೆ ಪ್ರಜ್ಞಾನ ಸಂತೋಷ ನೋಡಿ ಅದು ಸೇಡಾಗಿ ಬದಲಾಗಿತ್ತು. ಅದಕ್ಕೆ ಕಾರಣ ಪ್ರಜ್ಞಾಳ ಖುಷಿಯೋ, ತನಗೆ ಸಿಗದ ಮಾತೃತ್ವ ಅವಳಿಗೆ ಸಿಗ್ತಿದೆ ಎಂಬ ಹೊಟ್ಟೆ ಹುರಿಯೋ ಹೊಟ್ಟಿನಲ್ಲಿ ಕೋಪದಲ್ಲಿ ಕುದಿಯುತ್ತಿದ್ದಳು ಪ್ರಣತಿ. ಒಂದೇ ಉಸಿರಿನಲ್ಲಿ ಬಂದ ಸಂಜನ, ಅಕ್ಕ ನೀನು ಹೇಳುತ್ತಿದ್ದ ಪ್ರಜ್ಞಾ ಅವಳೇನಾ ಎಂದಳು. ಪ್ರಣತಿ ಕೋಪಕ್ಕೆ ತುಪ್ಪ ಸುರಿದಂತೆ, ಅವಳೇ ಆ ರಾಕ್ಷಸಿ, ನನ್ನ ಸಮರ್ಥನ ಮಧ್ಯೆ ಬಂದ ಶನಿ ಎಂದಳು ಕಾಲು ಮೇಲೆ ಕಾಲು ಹಾಕಿ ಸಿಟ್ಟಿನಿಂದ. ನೀನು ಹೇಳಿದ್ದು ಕೇಳಿದರೆ ಅವಳು ಮೃದು ಮನಸ್ಸಿನವಳು, ಅಮಾಯಕಿ ಅಂತ ಅಂದ್ಕೊಂಡಿದ್ದೆ. ಆದರೆ ಅವಳು ನೋಡೋಕ್ಕೆ ನಿಂಗಿಂತ ಚೆನ್ನಾಗಿದ್ದಾಳೆ. ಆದರೂ ಭಾವ ಯಾಕೆ ಅವಳನ್ನು ತಿರಸ್ಕರಿಸಿದರು? ಕಾಡುತ್ತಿದ್ದ ಪ್ರಶ್ನೆ ಹೊರಹಾಕಿದಳು. ಯಾಕೆ ಅಂದರೆ ನಿಮ್ಮ ಭಾವ ಈ ಪ್ರಣತಿ ಪ್ರೀತಿಯಲ್ಲಿ ಬಂದಿಯಾಗಿದ್ದ. ಅದಕ್ಕೆ ಅವತ್ತು ನಾನು ಮಂಟಪಕ್ಕೆ ಹೋಗಲಿಲ್ಲ. ಅಂದಿದ್ರೆ ಈ ಸಮರ್ಥ್ ಮನೆಯವರ ಮಾತಿಗೆ ಕರಗಿ ಅವಳಿಗೆ ತಾಳಿ ಕಟ್ಟಿ ಬಿಡುತ್ತಿದ್ದ. ಆದರೆ ಅದಕ್ಕೆ ನಾನು ಅವಕಾಶ ಕೊಡಲಿಲ್ಲ ಎಂದಳು ರೋಷದಿಂದ. ಅರ್ಧ ವಿಷಯ ಮಾತ್ರ ತಿಳಿದಿದ್ದ ಸಂಜನ. ಆದರೂ ಅವರಿಗೆ ಸಮರ್ಥ್ ಭಾವನೆಗಿಂತ ಒಳ್ಳೆ ಹುಡುಗನೇ ಸಿಕ್ಕಿದ್ದಾನೆ. ಅವರನ್ನು ಎಷ್ಟು ಕಾಳಜಿ ಮಾಡಿದ್ರು ನೀನೇ ನೋಡಿದ್ಯಲ್ಲ, ನನಗಂತೂ ನಂಬೋಕ್ಕೆ ಆಗ್ತಿಲ್ಲ ಎಂದಳು. ನಂಬೇಕು ಕಣೆ, ನಂಬೇಕು. ನಿಂಗಂತೂ ತಲೆಯಲ್ಲಿ ಬುದ್ಧಿ ಇಲ್ಲ.
ನನಗೆ ಈ ಮನೆಯಲ್ಲಿ ಅಧಿಕಾರ ಇಲ್ಲ, ಏನು ಮಾಡಿ ಸಾಯಲಿ ನಾನು. ನಿಂಗೂ ಹೇಳಿ ಹೇಳಿ ಸಾಕಾಯಿತು. ಮೊದಲು ಮನೆಗೆ ಒಬ್ಬ ವಂಶೋದ್ಧಾರಕ ಎತ್ತುಕೊಡೆ ಅಂತ. ಆಗ ನಿನಗೂ ಈ ಮನೆಯಲ್ಲಿ ಒಂದು ಗಟ್ಟಿ ಸ್ಥಾನ ಸಿಗುತ್ತದೆ. ಇಲ್ಲಾಂದರೆ ನಿನ್ನ ಗಂಡ ಲಾಯರ್, ನಿನಗೆ ಕೈ ಕೊಟ್ಟರು ಕೊಟ್ಟಾನು, ಹೇಳೋಕ್ಕಾಗೋಲ್ಲ ಎಂದಳು ಕೋಪದಿಂದ. ನಾನೇನು ಮಾಡಲಿ ಅಕ್ಕ, ನಿಮಗೆ ಗೊತ್ತಲ್ಲ ಅವನೆಷ್ಟು ಒರಟು ಅಂತ. ಕೇಳಿ ಸಾಕಾಗಿದೆ, ಆದರೆ ಅವನು ಒಪ್ಪಿಗೆ ಕೊಡ್ತಿಲ್ಲ. ತೀರೆ ನಾನಾಗೆ ಮೈ ಮೇಲೆ ಬಿದ್ದು ಹೋದರೆ ಸಾಯಿಸೋದಕ್ಕೂ ಏಸಲ್ಲ ಅಂತ ಮನುಷ್ಯ. ಅವನ ಜೊತೆ ನಾನು ಜಗಳ ಆಡೋಕ್ಕೆ ಆಗುತ್ತಾ ಎಂದಳು. ಗಂಡನೆಂದರೆ ಭಯವೇ. ಹಾಗಲ್ಲ ಅಂದಮೇಲೆ ತೆಪ್ಪಗಿರು, ಇಲ್ಲಿ ಬಂದು ನನ್ನ ತಲೆ ತಿನ್ನಬೇಡ, ನನಗೂ ಗೊತ್ತಿದೆ ಏನು ಮಾಡಬೇಕು ಅಂತ ಎಂದಳು ಮುಷ್ಟಿ ಕಟ್ಟಿ. ಏನು ಮಾಡ್ತೀಯಾ ಅಂಥದ್ದು? ಅದೆಲ್ಲ ನಿಂಗೆ ಬೇಡ. ಆದರೆ ಈ ಬಾರಿ ನಾನು ಮಾಡುವ ಯೋಜನೆಗೆ ಆ ಪ್ರಜ್ಞೆ ಜೊತೆ ಈ ಅಭಿನವ್ ಏಟಿಗೆ ಸಿಗಬೇಕು. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿತೀನಿ. ಛೇಚೆ, 2 ಅಲ್ಲ, ತುಂಬ ಹಕ್ಕಿಗಳು ಬೀಳುತ್ತವೆ, ನೋಡ್ತಿರು ಎಂದಳು ವ್ಯಂಗ್ಯವಾಗಿ. ಅದೇಗೆ ಅಕ್ಕ ಎಂದಳು ಸಂಜನಾ ಕುತೂಹಲದಿಂದ. ವಕ್ರವಾಗಿ ನಗು ನೀಡಿ, ಹೇಗೆ ಅಂತ ನಿಂಗೆ ಮುಂದೆ ಅರ್ಥ ಆಗುತ್ತೆ. ಇಷ್ಟು ದಿನ ಅಭಿ ಅಕ್ಕ ಅಕ್ಕ ಅಂತ ಅಕ್ಕನಿಗಾಗಿ ಸಾಯ್ತಿದ್ದಲ್ವಾ, ಅವನಿಂದಲೇ ಈ ಮನೇನ ಹೊಡಿತೀನಿ. ಅವಳ ಮುದ್ದು ತಮ್ಮನಿಂದಲೇ ಅಕ್ಕನಿಗೆ ಪ್ರಾಣ ಭಯ ತರ್ತೀನಿ. ತಮ್ಮನ ಮೇಲೆವೇ ಜೀವವೇ ಇಟ್ಟುಕೊಂಡಿದ್ದಾಳೆ ಅಲ್ವಾ, ಈಗ ತಮ್ಮನ ಕೈಯಿಂದಲೇ ಅವಳ ಜೀವದ ಜೊತೆ ಆಟ ಆಡಿ ಎಲ್ಲರ ಹೆದರು ತಿರುಗೇಟು ಹೇಗೆ ಕೊಡ್ತೀನಿ ಅಂತ ನೋಡ್ತಿರು ಎಂದಳು ಹಲ್ಕಡಿದು. ನೀನು ಅಂದುಕೊಂಡ ಮೇಲೆ ಹಾಗೆ ಆಗುತ್ತೆ ಬಿಡು ಅಕ್ಕ, ಆದರೆ ಆದಷ್ಟು ಹುಷಾರಾಗಿ ಮಾಡು. ಇಶಾನ್ ಮೊದಲೇ ಹೆಚ್ಚು ತಲೆ ಹೊಡಿಸ್ತಾನೆ. ಸಿಗಾಕೊಂಡ್ರೆ ನಮ್ಮಿಬ್ಬರಿಗೂ ಕಷ್ಟ. ನಿನ್ನ ಜೊತೆ ನನ್ನ ತವರು ಮನೆಗೆ ಕಳಿಸ್ತಾನೆ, ಆದಷ್ಟು ಎಚ್ಚರಿಕೆಯಿಂದ ಮಾಡು ಎಂದಳು ಸಂಜನಾ. ಭಯವಂತೂ ಇದ್ದೇ ಇತ್ತು. ಖಂಡಿತ ನನ್ನ ಮುದ್ದು ಸಂಜು, ನೀನೇನೇ ಹೆದರಬೇಡ, ನಾನೆಲ್ಲ ನೋಡ್ಕೊಳ್ತೀನಿ. ನಿನ್ನ ಪಾಡಿಗೆ ನೀನಿದ್ದು ಬಿಡು. ಯಾಕೆ ಅಂದರೆ ನಾನು ಸಿಕ್ಕಾಕಿಕೊಂಡ್ರೂ ನನ್ನ ಹಿಂದೆ ಸಮರ್ಥಿದ್ದಾನೆ, ಅದೊಂದು ಅಸ್ತ್ರ ಸಾಕು ನನ್ನನ್ನು ನಾನು ಪಾರ್ ಮಾಡ್ಕೊಳ್ಳೋಕ್ಕೆ ಎಂದವಳಿಗೆ ಜಾಸ್ತಿ ನಂಬಿಕೆ. ಅಂತ ಅವಳಿಗೂ ತಿಳಿಯಲಿಲ್ಲ ಈ ಬಾರಿ ಅವಳ ಕೊನೆಗಾಲ ಹತ್ತಿರ ಬಂದಿದೆ ಅಂತ. ಕಾಲ ಒಂದೇ ರೀತಿ ಇರುವುದಿಲ್ಲ ಎಂದು. ತುಂಬ ಕೆಲಸ ಇದ್ದುದರಿಂದ ಮನೆಗೆ ಬಂದ ತಕ್ಷಣ ಫೈಲ್ಸ್ ಚೆಕ್ ಮಾಡ್ತಾ ಕುಳಿತಿದ್ದ ಅಭಿ ಪ್ರಜ್ಞಾ ಮನೆಯಲ್ಲಿ ಬಿಟ್ಟರೆ ಮತ್ತೆ ಹೆಂಡತಿಯನ್ನು ಮಾತನಾಡಿಸುವ ಗೋಜಿಗೆ ಹೋಗಿರಲಿಲ್ಲ. ಅವನ ಬಳಿ ತಾನಾಗಿ ಕಾಫಿ ಸ್ನ್ಯಾಕ್ಸ್ ತಂದವಳು ಅವನ ಮುಂದಿಟ್ಟು ಅವನೇನು ಅದರ ಕಡೆ ಗಮನ ಕೊಡಲಿಲ್ಲ. ರೀ ಅಭಿ, ನನ್ನನ್ನು ಯಾಕೆ ಹೀಗೆ ಅವಾಯ್ಡ್ ಮಾಡ್ತಿದ್ದೀರಾ? ನನ್ನ ಜೊತೆ ಒಂದು ಮಾತು ಮಾತನಾಡ್ತಿಲ್ಲ, ನಾನೇನು ಮಾಡಿದೆ ಎಂದಳು. ಗಂಡನ ಮುನಿಸು ಏಕೆಂದು ತಿಳಿಯಲು ಅವನೇನು ಉತ್ತರಿಸಲಿಲ್ಲ. ತನ್ನ ಪಾಡಿಗೆ ಕೆಲಸದಲ್ಲಿ ನಿರತನಾಗಿದ್ದನು. ನಾನು ನಿಮ್ಮನ್ನೇ ಮಾತನಾಡಿಸ್ತಿರೋದು, ಏನಾದರೂ ಮಾತಾಡಿ, ಯಾಕೆ ಈ ರೀತಿ ಗೊಂಬೆ ಥರ ಕೂತಿದ್ದೀರಾ ಎಂದಳು. ಮತ್ತೆ ಗಂಡನ ಮೌನ ಸಹಿಸದೆ ತೀಕ್ಷ್ಣವಾಗಿ ನೋಡಿ, ಏನು ಮಾತಾಡಲಿ, ಯಾಕೆ ಮಾತಾಡಬೇಕು, ಏನಿದೆ ನಿನ್ನ ನಡುವೆ ಮಾತನಾಡಲಿಕ್ಕೆ? ನನಗೆ ನಿಂತರ ಮಾತಾಡೋಕ್ಕೆ ಬರುತ್ತೆ ಅಂತ ಅನವಶ್ಯಕವಾಗಿ ಏನೇನು ಮಾತನಾಡುವುದಕ್ಕೆ ಬರುವುದಿಲ್ಲ. ಯಾವುದು ಉಪಯೋಗಕ್ಕಿದೆಯೋ ಅಷ್ಟೇ ಮಾತನಾಡಿ ಅಭ್ಯಾಸ ಇರುವುದು ಎಂದನು ಕಟುವಾಗಿ. ಅವನ ಜೂರು ದನಿಗೆ ಶ್ರೀನಿಕಳ ಕಣ್ಣು ತುಂಬಿತು. ಹೀಗೇನಾಯಿತು ಅಂತ ನೀವೀಗೆ ಗದರ್ತಿದ್ದೀರಾ? ನಾನೇನಾದರೂ ತಪ್ಪೆ ಮಾಡಿದ್ನಾ ಎಂದಳು ಮುಖ ಸಣ್ಣಗೆ ಮಾಡಿ. ನೀನೇನು ತಪ್ಪು ಮಾಡಿಲ್ಲ ಶ್ರೀ, ತಪ್ಪು ನಾನೇ ಮಾಡಿರೋದು. ಹೆಂಡತಿ ಅಂತ ತಲೆ ಮೇಲೆ ಹೊತ್ಕೊಂಡು ತಿರುಗ್ತಾ ಇದ್ದೀನಿ ನೋಡು, ಅದೇ ನಾನು ಮಾಡಿದ್ದ ತಪ್ಪು. ಇಶಾಂತರ ಪದೇ ಪದೇ ಗದರಿದ್ರೆ ಬೈದಿದ್ರೆ ನಿಮಗೆ ಸರಿ ಹೋಗೋದು. ತೀರದ ಅಸಮಾಧಾನ ವ್ಯಕ್ತಪಡಿಸಿದವಳಿಗೆ ಕಣ್ಣೀರು ಬಿಟ್ಟರೆ ಬೇರೆ ಗತಿ ಇಲ್ಲ. ಇವಾಗ ಹೀಗೆ ಅಳ್ತಾ ಕೂತ್ರೆ ನಾನು ಕರಗೋಲ್ಲ. ನಿಮಗೆ 1000 ಸಲ ಹೇಳಿದ್ದೀನಿ, ಮಾತನಾಡುವಾಗ ನೋಡಿ ಮಾತಾಡು, ಯೋಚಿಸಿ ಮಾತನಾಡು ಅಂತ. ಮದುವೆ ಆಗಿದೆಯಾ, ಯೋಚಿಸುವ ಬುದ್ಧಿ ಇದೆ, ಆದರೂ ನಿನಗೆ ಯೋಚನೆ ಮಾಡುವ ತಾಳ್ಮೆ ಇಲ್ಲ. ಏನು ಬರುತ್ತೋ ಅದೇ ಮಾತನಾಡ್ತೀಯಾ ಎಂದನು. ನನಗೆ ಏನು ಮಾತನಾಡಿದೆ ಸಣ್ಣ ಧ್ವನಿಯಲ್ಲಿ ಕೇಳಿದಳು. ನೋಡು, ರಾತ್ರಿ ಮಾತನಾಡಿರುವುದು ನಿಮಗೆ ನೆನಪಿಲ್ಲ, ಏನು ಮಾತನಾಡಿದೆ ಅಂತ ಕೇಳ್ತಿದ್ಯಾ? ನಮ್ಮಂಥ ಶ್ರೀಮಂತರ ಬದುಕೆ ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆ ಅವಕಾಶ ಕೊಡದೆ ಹಿಂಸೆ ಮಾಡ್ತೀವಿ ಅಂತ ಅನ್ನಲಿಲ್ವ ನೀನು? ಜೋರು ದನಿಯಲ್ಲಿ ಕೇಳಿದನು. ಹೌದು ಎನ್ನುವಂತೆ ತಲೆ ಹಾಡಿಸಿದಳು. ಏನದರ ಅರ್ಥ? ನಾನು ಯಾವತ್ತು ನಿಮಗೆ ಹಿಂಸೆ ಮಾಡಿದ್ದೇನೆ? ಯಾವುದಕ್ಕೂ ಹಿಂಸೆ ಮಾಡಿದ್ದೇನೆ. ನಿನ್ನ ಆರೋಗ್ಯಕ್ಕೋಸ್ಕರ ಉಗುರು ಕತ್ತರಿಸಿದ ತಪ್ಪ ನೀನು? ಓದಕ್ಕೆ ಹೋಗೋ ಹುಡುಗಿ ಅದು, ನಿಂಗೆ ಇರಬೇಕಾಗಿದ್ದ ಬುದ್ಧಿ. ಉಗುರು ಬೆಳೆಸು, ಬೇಡ ಅನ್ನಲ್ಲ, ಆದರೆ ಅಷ್ಟೊಂದು ಉದ್ದ ಉಗುರು ಬೆಳೆಸಿದ್ಯಲ್ವಾ, ಅದೇನಾದರೂ ಇನ್ಫೆಕ್ಷನ್ ಆದರೆ ಮುರಿದುಕೊಂಡ್ರೆ ನೋವು ಆಗೋದು ನಿಂಗೇನೆ. ಅಥವಾ ಏನಾದರೂ ಮಾಡೋಕ್ಕೆ ಹೋಗಿ ಗೊತ್ತಿಲ್ಲದನ್ನೇ ನಿನ್ನ ಚರ್ಮ ಗೀರಿಕೊಂಡ್ರೆ ಗಾಯ ಆಗೋದು ನಿಂಗೆ.
ಆದರೆ ನನಗೆ ಉಗುರು ಬೆಳೆಸುವುದು ತುಂಬ ಇಷ್ಟ ಎಂದಳು ಜಗಮುಂಡಿ ಅವಳು. ಬೆಳೆಸು, ಆದರೆ ಕಡಿಮೆ ಬೆಳೆಸು. ಇಲ್ಲ, ಹೀಗೆಲ್ಲ ಪ್ಲಾಸ್ಟಿಕ್ ಉಗುರು ಬಳಸ್ತಾರಲ್ಲ, ಆ ರೀತಿ ಮಾಡಿಸ್ಕೊ. ನಾನೇನು ಬೇಡ ಅನ್ನೋಲ್ಲ. ಕೋಪದಲ್ಲೂ ಅವನದು ಕಾಳಜಿಯೇ. ಇನ್ಮೇಲೆ ಹಾಗೆಲ್ಲ ಮಾತನಾಡೋಲ್ಲ, ಸಾರಿ ಎಂದಳು ಗಂಡನ ಮಾತು ಸರಿಯಾಗಿ ನಾಟಿದ್ದರಿಂದ. ಸುಡುವಂತೆ ನೋಡಿದವನು, ನೀನು ಏನು ಅಂದ್ಕೊಂಡಿದ್ದೀಯ ಶ್ರೀನಿಕಾ? ನಿಂಗೆ ಇಷ್ಟ ಬಂದಾಗೆ ಮಾತಾಡೋದು, ಮತ್ತೆ ಬಂದಿದ್ದು ಸಾರಿ ಕೇಳೋದು. ಸರಿ, ಈಗ ನಾನು ನಿನ್ನ ಏನಾದರೂ ಅಂಗಿಸಿ ಮಾತಾಡ್ತೀನಿ. ನೀನು ಬಡವಳು, ನನ್ನ ಮದುವೆ ಆಗೋ ಯೋಗ್ಯತೆ ನಿಂಗಿಲ್ಲ. ಒಂದು ಕಂಪನಿ ಉದ್ಯಮಿಯಾಗಿರುವ ನಾನೆಲ್ಲಿ? ಇನ್ನೂ ಓದುತ್ತಿರುವ ವಿದ್ಯಾರ್ಥಿ ನೀನೆಲ್ಲಿ? ಕೋಟ್ಯಾಂತರ ಆಸ್ತಿಗೆ ಯಜಮಾನ ನಾನು. 2-3 ಎಕರೆ ಜಮೀನು, ಒಂದು ಸ್ವಂತ ಮನೆ ಇರುವ ನೀನು ನನಗೆ ಸಮವಲ್ಲ. ನೀನು ಶ್ರೀಮಂತರ ಮನೆಗೆ ಸೊಸೆ ಆಗೋದಕ್ಕೆ ಲಾಯಕ್ಕಿಲ್ಲ. ನಿನ್ನ ಮೆಂಟಲಿಟಿನ ಇಷ್ಟು ಅಂತ ನಾನೇನಾದರೂ ಹಂಗಿಸಿದ್ರೆ ನಿನಗೆ ಹೇಗೆ ಆಗುತ್ತೆ ಹೇಳು? ಏನು ತಾನೇ ಉತ್ತರಿಸಿ ಹೇಳು? ಬಾಯಿ ತಪ್ಪಿ ಮಾತನಾಡಿ ಆಗಿದೆ. ನನಗೆ ಶ್ರೀಮಂತಿಕೆ ಅನ್ನೋದು ಯಾರೂ ಬಂದು ಕೊಟ್ಟಿದ್ದಲ್ಲ ಅಥವಾ ದಾನ ಮಾಡಿದ್ದಲ್ಲ. ಈ ಮನೆಯ ಪ್ರತಿಯೊಬ್ಬನು ತಾನಾಗೆ ಓದಿ ಸ್ವತಂತ್ರವಾಗಿ ಕೆಲಸ ತೆಗೆದುಕೊಂಡು ಹಗಲು ರಾತ್ರಿ ಎನ್ನದೆ ದುಡಿದದ್ದು. ಅದು ಹೇಗೆ ಅಂದ್ಕೊಳ್ತೀರಾ? ನೀವೆಲ್ಲ ಶ್ರೀಮಂತಿಕೆ ಅಂದರೆ ಒಂದು ಮ್ಯಾಜಿಕ್, ಅದೃಷ್ಟ ಅನ್ನೋ ಥರ ಯೋಚನೆ ಮಾಡ್ತೀರಾ ಅಲ್ವಾ? ಎಂದವನ ಮಾತುಗಳು ನೋಟದಷ್ಟೇ ಅರಿತಾವಾಗಿತ್ತು. ಅವನ ಪ್ರಶ್ನೆಗಳಿಗೆ ಶ್ರೀ ಬಳಿ ಉತ್ತರವಿರಲಿಲ್ಲ. ಮಾತು ಆಡಿ ಆಗಿತ್ತು. ಇನ್ನು ವಾಪಸ್ ಅದು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಮಾತನಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಾ ಕಣ್ಣೀರು ಹಾಕ್ಕೊಂಡು ನಿಂತಿದ್ದಳು. ನೀನಿಲ್ಲೇ ನಿಂತಿದ್ರೆ ನಿನ್ನ ಕಣ್ಣೀರಿಗೆ ಕರಗಿ ಮಾತನಾಡಿಸ್ತೀನಿ ಅಂತ ಅನ್ಕೋಬೇಡ ಶ್ರೀ. ನನಗೂ ಮೊದಲೇ ಆಫೀಸ್ ಟೆನ್ಷನ್ ಇದೆ, ಸುಮ್ಮನೆ ಹೋಗಿ ಮಲಗು ಎಂದನು. ಅವನ ಬಗ್ಗೆ ತಿಳಿದಿದ್ದವಳು ಸುಮ್ಮನೆ ಹೋಗಿ ಮಲಗಿಬಿಟ್ಟಳು. ಅಭಿ ಪದೇ ಪದೇ ಅವಳಿಗೆ ಬುದ್ಧಿ ಹೇಳುತ್ತಿದ್ದರು. ಅವಳು ತಲೆಗೆ ತೆಗೆದುಕೊಳ್ಳದೆ ಮಾತನಾಡಿದ್ದಕ್ಕೆ ಎಂದು ಅವನಿಂದ ಶಿಕ್ಷೆ ಸಿಕ್ಕಿತ್ತು. ಹೆಂಡತಿ ಮೇಲೆ ಅವನಿಗೂ ಬೆಟ್ಟದಷ್ಟು ಪ್ರೀತಿ. ಆದರೆ ಅವಳ ಅತೀವ ತಲೆಬುಡ ಇಲ್ಲದ ಮಾತುಗಳಿಗೆ ಅವನಿಗೆ ಸಿಟ್ಟು ಬರುತ್ತಿತ್ತು. ಕೆಲಸ ಮುಗಿಸಿ ಎದ್ದು ಬಂದವನು ಹಾಸಿಗೆಯ ಒಂದು ಬದಿಯಲ್ಲಿ ಮುದುರಿ ಮಲಗಿದ್ದ ಹೆಂಡತಿಯ ನೋಡಿ ಕರುಣೆ ಹುಟ್ಟಿದರೂ ತಾನು ಕರಗಿದರೆ ಅವಳು ಬದಲಾಗಳು ಎಂದು ತನ್ನ ಪಾಡಿಗೆ ತಾನು ಹೊರಹೋದನು. ಕಥೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿ.